ಕೇಳ್ರಪ್ಪ ಕೇಳ್ರಿ, ಎಲ್ಲ ರೈತರು ಕೇಳ್ರಿ. ಬೆಳೆ ನಾಶ ಆಗಿದ್ದಕ್ಕೆ ಸರ್ಕಾರದವರು ಪರಿಹಾರ ಕೊಟ್ಟಾರ. ಎಲ್ಲರೂ ನಾಳೆ ತಲಾಟಿ ಕಡೆ ಬಂದು ತಗೊಂಡು ಹೋಗ್ಬೇಕಂದ್ರಪ್ಪ. ಶಂಕರಪ್ಪ ಬಾರ್ಪ, ಸಹಿ ಮಾಡಿಸ್ಲಿ. ತಗೋ ಚೆಕ್. ಶಿವಾನಂದ ಬಾ, ಸಹಿ ಮಾಡು. ನಿಗಲಪ್ಪ, ಸಹಿ ಮಾಡಪ್ಪ. ಹಾ ತಗೋ. ಕಲ್ಲಪ್ಪ ಬಾ, ಸಹಿ ಮಾಡು. ಸಾಹೇಬ್ರ ಬೆಳೆ ನಾಶ ಆಗಿದ್ದಕ್ಕ ತಲಾಟಿ ಚೆಕ್ ಕೊಟ್ಟಾನ್ರಿ. ಇದನ್ನ ತಗೊಂಡ್ ಬೇಗ ರೊಕ್ಕ ಕೊಡ್ರಿ. 10 ಬ್ಯಾಂಕ್ ಚರ್ವಾಕತಿ, ಅವಾಗ ಒಳಗ್ ಬಾ. ರೀ ಹೇಳ್ರಿ, ಹೊತ್ತಾಗೈತಿ. ಬೆಳೆ ನಾಶಕ್ಕೆ ತಲಾಟಿ ರೊಕ್ಕ ಕೊಡ್ತೀನಿ ಅಂದಿದ್ರಲ್ಲ, ಬೇಗ ಹೋಗಿ ರೊಕ್ಕ ತೊಗೊಂಬರ್ರಿ. ಬ್ಯಾಂಕ್ನವರು ಗೌಡ್ರು ರೊಕ್ಕಕ್ಕಾಗಿ ಮನೆಗೆ ಬಂದು ಹೊಂಟಾರ. ಮನ್ಯಾಗ ಏನೂ ಇಲ್ಲ, ಸಂತಿನಿ ತೊಗೊಂಡ್ ಬರ್ರಿ. ಏನಾರ ಮಾಡ, ಜಕ ಮಾಡಿ ಬರ್ತೀನಿ. ಏನಿದೆ, ಏನು ಮಾಡಲಿಲ್ಲ? ಮಾಡಕ್ಕೆ ಏನೈತಿ, ಎಲ್ಲ ಸಂತ ಖಾಲಿ ಆಗೈತಿ. ನಿನ್ನೆ ಸ್ವಲ್ಪ ಜೋಳದ ಹಿಟ್ಟಿತ್ತು, ಅದನ್ನ ಗಂಜಿ ಮಾಡಿದ್ದೆ, ಸ್ವಲ್ಪ ಉಳ್ದೈತಿ. ಅಪ್ಪ, ನಮ್ಮ ಶಾಲ್ಯಾಗ ಊಟ ಕೊಡ್ತಾರ, ಅಲ್ಲೇ ಉಣ್ತೀವಿ. ಛೇ, 5-6 ಎಕರೆ ಹೊಲ ಇದ್ರು ಮಕ್ಕಳು ಊಟ ಹಾಕಕ್ಕಾಗ್ತಿಲ್ಲ. ನಾ ಸೊಸೈಟಿಗೆ ಹೋಗಿ ಬರ್ತೀನಿ. ರೊಕ್ಕ ಸಿಕ್ಕ ಮೇಲೆ ಸಂತಿನೂ ತರ್ತೀನಿ. ಇಲ್ಯಾಕೆ ಕುಂತಿ?
ಬ್ಯಾಂಕ್ ತೆಗ್ದೈತಿ, ಬಾ ಒಳಗೆ. ಆಯ್ತು, ಇಲ್ಲೇ ಕುಂದ್ರ, ಕರಿತೇನೆ. ನಿಗಿಲಪ್ಪ, ಏನಿದ್ ಚೆಕ್ ಯಾರು ಕೊಟ್ರ? ತಲಾಟಿ ಕೊಟ್ಟಾರ, ಬೇಗ ರೊಕ್ಕ ಕೊಡ್ರಿ, ಮನಿಗೆ ಹೋಗ್ಬೇಕ, ಹೆಂಡತಿ ಮಕ್ಕಳು ಕಾಯ್ತಿರ್ತಾರ. ಇದ್ರ ಬರೀ 80 ರೂಪಾಯಿ ಅಂತ ಐತಿ. ಇದನ್ನ ಪಾಸ್ಬುಕ್ಕಿಗೆ ಜಮಾ ಮಾಡ್ಬೇಕ. ಐತೇನ ನಿನ್ನ ಹತ್ರ? ಇಲ್ರಿ ಸಾಹೇಬ್ರ, 8000 ಐತಿ ಅಂತ ತಲಾಟಿ ಹೇಳ್ಯಾರ್ರಿ. ಇಲ್ಲೂ ಬರೀ 80 ರೂಪಾಯಿ ಅಂತ ಐತಿ. ಸಾಹೇಬ್ರ 80 ರೂಪಾಯಿ ಕೊಟ್ಟಿರಂತಲ್ರಿ. ಸರ್ಕಾರ ಎಷ್ಟು ಕೊಟ್ಟೈತಿ ಅಷ್ಟು ಕೊಟ್ಟೇನಿ. ಜಾಸ್ತಿ ಬೇಕಂದ್ರೆ ವಿಧಾನಸೌಧಕ್ಕೆ ಹೋಗಿ ಕೇಳ. ಇಲ್ಲಿ ನಿಲ್ಬೇಡ, ಜನ ಅದಾರ, ಅವರಿಗೆಲ್ಲ ಚೆಕ್ ಕೊಡ್ಬೇಕು. ಹೋಗ್ನಿ. ಏನ್ಲೇ ಸಾವ್ಕಾರ, ಸಾವಿರಾರು ರೂಪಾಯಿ ಸಾಲ ಮಾಡಿ ಬಿತ್ತೇನ್ರಿ, ಎಲ್ಲಾ ಬೆಳಿ ಹಾಳಾಗೋಗೈತಿ. ಆ ತಲಾಟಿ ಬರೀ 80 ರೂಪಾಯಿ ಚೆಕ್ ಕೊಟ್ಟಾನ್ರಿ. ಸರ್ಕಾರದವರು ಎಷ್ಟು ಕೊಟ್ಟಾರ ಅಷ್ಟು ಕೊಟ್ಟೇನ್ರಿ. ನೋಡ್ ನೆಗಲಪ್ಪ, ನಾ ನಿನ್ ರೊಕ್ಕ ತಿನ್ನಾಕ ಬರ್ದೈತೇನ? ನೀವ ಹೇಳ್ರಿ ಸಾವ್ಕಾರ. ಕರೈತಿ ನಿನ್ ಮಾತು. ಏಯ್, ಮುಂದಿನ ಸಲ ಜಾಸ್ತಿ ಕೊಡಿಸ್ತೀನಿ ಬಿಡ್ಲೆ. ಈಗ ಮನೆಗೆ ಹೋಗಿ ನಂದು ಸಾಲ ವಾಪಸ್ ಕೊಡ. ಮತ್ತೆ ಏನ್ ನಗಲಪ್ಪ, ಎಲ್ಲಿಗೆ ಹೊಂಟಿ? ರೊಕ್ಕ ಭಾಳ ಬಂದಿರ್ಬೇಕ. ಏನೋ ಮರ ಮಾತಾಡ್ತಾನೆ ಇಲ್ಲ. ಎಲ್ಲಿ ಕರ್ಕೊಂಡು ಹೊಂಟಿಲಿ? ಇನ್ನು ಎಷ್ಟು ದೂರ ಹೋಗ್ಬೇಕು? ಬರ್ರಿ ಬರ್ರಿ, ಇಲ್ಲೇ ಐತಿ, ಸಾವ್ಕಾಸ ಬರ್ರಿ. ಏನಿದ ಕೈ ಎಲ್ಲ ಹೊಲಸಾತ್ ನೋಡ. ಸಾಹೇಬ್ರ ನೋಡ್ರಿ, ಬಡ್ಡಿ ಹಂಗ ಸಾಲ ಮಾಡಿ ಬಿತ್ತಿದ್ದೆ, ಎಲ್ಲಾ ಬೆಳಿ ಒಣಗೋಗೈತಿ.
ಸರ್ಕಾರದಿಂದ ರೊಕ್ಕ ಕೊಡಿಸಿ ಪುಣ್ಯ ಕಟ್ಕೋರಿ. ಕೊಡಿಸೋನ್ ಬಿಡ, ಅದಕ್ಕೆ ಇಲ್ಲಿ ಬಂದೇನಿ. ಅಲ್ಲಿ ನೋಡಲ್ಲೇ, ಅತ್ತ ನೋಡು, ಇತ್ತ ನೋಡು ಸ್ವಲ್ಪ. ಹಾಂ, ಅಲ್ಲೇ ನೋಡಿ ನಿಗಲಪ್ಪ, ರೊಕ್ಕ ಕೊಡಿಸ್ತೀನಿ, ನನಗೆ ಖುಷಿ. ಖುಷಿ ಹಂಗಂದ್ರ ಏನ್ರಿ? ಏ ನಿಗಿಲಪ್ಪ, ಹುಚ್ಚ ಗೊತ್ತಿಲ್ಲೇನು? ಸಾಹೇಬ್ರಿಗೆ 500 ರೂಪಾಯಿ ಕೊಡು, ರೊಕ್ಕ ಕೊಡಿಸ್ತಾರ. ಅಷ್ಟು ದುಡ್ಡು ನನ್ನ ಕಡೆ ಇಲ್ರಿ, ಇರೋದ 100 ರೂಪಾಯಿ. ಆಯ್ತು, ಅದನ್ನ ಕೊಡು. ಸಾಹೇಬ್ರ ತಗೊಳ್ರಿ, ಅವನ ಕಡೆ ಇಷ್ಟ ಐತೆ ಅಂತ, ಪರಿಹಾರ ಬಂದ್ಮೇಲೆ ಜಾಸ್ತಿ ಕೊಡ್ತಾನಂತ. ಆಯ್ತು, ನಡಿ ಮುಂದಿನ ಹೊಲಕ್ಕೆ ಹೋಗೋಣ. ಅದಕ್ಕೆ ಹೇಳಿದ್ ನನಗೆ ಹೊಲಕ್ಕೆ ಹೋಗೋದು ಬೇಡ ಅಂತ ಹೇಳಿ. ಆಫೀಸಿಗೆ ರೈತರಿಗೆ ಕರ್ಸ್ಬಿಟ್ಟಿದ್ರೆ ಮುಗಿದೋಗ್ಬಿಟ್ಟು. ಇದರಿ ಅವನ ಮನಿ. ನಿಗಿಲಪ್ಪ. ಯಾರು? ನಾನು ಬ್ಯಾಂಕ್ ಆಫೀಸರ್. ಮನಿ ಬರೋಂಗ್ ಮಾಡಿದೆಲ್ಲ. ಸಾಹೇಬ್ರ ನೀವ? ನಾನಾ ಬ್ಯಾಂಕ್ ಕಡೆ ಬರ್ಬೇಕಂತ ಮಾಡಿದ್ನಿ ನೋಡ್ರಿ. ಸಾಲ ತಗೊಂಡು 2 ವರ್ಷ ಆತು. ಅಸಲು ಬಡ್ಡಿ ಸೇರಿ 3 ಲಕ್ಷ ರೂಪಾಯಿ ಐತಿ. ವಾಪಸ್ ಕೊಡ್ಬೇಕಂತ ಗೊತ್ತಿಲ್ಲ ನನಗೆ. ಸಾಹೇಬ್ರ ಏನು ಮಾಡ್ಲಿರಿ? ಬಿತ್ತಿದ ಬೆಳೆ ಕೈಗೆ ಬರಲಿಲ್ಲ, ಕೊಡು ಕೈ ಬೇಡಂಗಾಗೈತಿ. ತಲಾಟಿ ಬಂದು ಹೊಲ ನೋಡ್ಕೊಂಡು ಹೋಗ್ಯಾರ್ರಿ. ಸರ್ಕಾರದಿಂದ ರೊಕ್ಕ ಕೊಡಿಸ್ತೀನಿ ಅಂತ ಹೇಳ್ಯಾರ್ರಿ. ಅದು ಬಂತಂದ್ರೆ ಸಾಲ ತೀರಿಸ್ತೇನ್ರಿ. ಅದೇನು ಮಾಡ್ತೀವಿ ಗೊತ್ತಿಲ್ಲ. ತಗೋ ನೋಟಿಸ್, 15 ದಿನದಾಗ ಸಾಲ ಕಟ್ಟ, ಇಲ್ಲ ಅಂದ್ರೆ ಹೊಲ ಮನಿ ಹರಾಜ್ ಹಾಕ್ತೀವಿ. ಏನ್ಲೇ, ಸಾಲ ತಗೊಂಡು ಎಷ್ಟು ವರ್ಷ ಆಯ್ತು? ವಾಪಸ್ ಕೊಡ್ಬೇಕಂತ ಗೊತ್ತಾಗೋದಿಲ್ಲ? ಗೌಡ್ರ, ಕೊಡ್ಬೇಕಂದ್ರ ಕೈಯಾಗ ಏನು ಇಲ್ರಿ, ಸ್ವಲ್ಪ ಟೈಮ್ ಕೊಡ್ರಿ, ಕೊಡ್ತೀನಿ. ಹೆಂಗ್ ತೀರಿಸ್ತಿ? ಬಡ್ಡಿ ಚಕ್ರ ಬಡ್ಡಿ ಸೇರಿ 5 ಲಕ್ಷ ಆಗೈತಿ ನೋಡ. ವಾರದಾಗ ಎಲ್ಲ ರೊಕ್ಕ ತಂದು ಕೊಡ, ಇಲ್ಲ ಅಂದ್ರ ಟೀಚರ್ ಯಾರು? ಫೀಸ್ ಕಟ್ಟ ಎಷ್ಟ್ ದಿನ ಆಯ್ತು? ರೊಕ್ಕ ಇಲ್ಲ ಅಂದ್ರ ಈ ಕಾನ್ವೆಂಟ್ಗೆ ಯಾಕೆ ಸೇರ್ಸಿರಿ? ನಿಮ್ಮೂರಾಗ ಗೌರ್ಮೆಂಟ್ ಶಾಲೆಗೆ ಕಳ್ಸ್ಬೇಕಿತ್ತ. ನೋಡ್ರಿ, ಫೀಸ್ ಕಟ್ಟೋವರ್ಗು ಇವ್ರನ್ನ ಒಳಗ್ ಸೇರ್ಸಲ್ಲ, ಕರ್ಕೊಂಡ್ ಹೋಗ್ರಿ. ಹಂಗನ್ಬ್ಯಾಡ್ರಿ, ನಾನಂತೂ ಕಲೀಲಿಲ್ಲ. ಮಕ್ಕನ್ ಕಲಿಸಿ ಆಫೀಸರ್ ಮಾಡ್ಬೇಕಂತ ಮಾಡೇನ್ರಿ. ನಿಮ್ ಫೀಸ್ ಲಗುನ ತಂದ್ ಕೊಡ್ತೇನ್ರಿ, ಒಳಗ್ ಕರ್ಕೋರಿ. ಆಯ್ತು, 15 ದಿನದಾಗ ಫೀಸ್ ಕಟ್ರಿ, ಇಲ್ಲಾಂದ್ರ ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮತ್ತೊಬ್ಬ ರೈತ ನೇಣಿಗೆ ಶರಣಾಗಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಬಂಡಿವಾಳ ಗ್ರಾಮದ ನಿವಾಸಿ 50 ವರ್ಷದ ರಾಮಣ್ಣ ತಳವಾರ ಮೃತ ರೈತ. 3 ಎಕರೆಯಲ್ಲಿ ಈತ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ರು. ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೆಳೆ ನಾಶವಾಗಿತ್ತು. ವಿಜಯ ಬ್ಯಾಂಕಿನಲ್ಲಿ 1 ಲಕ್ಷ ಹಾಗೂ 1 ಲಕ್ಷ ಕೈಸಾಲವನ್ನ ಕೂಡ ಮಾಡಿಕೊಂಡಿದ್ದಂತ ರಾಮಣ್ಣ ಸಾಲ ಮರುಪಾವತಿ ಸಾಧ್ಯವಾಗದೆ ನೇಣಿಗೆ ಶರಣಾಗಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈವರೆಗೆ ಧಾರವಾಡ ಜಿಲ್ಲೆಯಲ್ಲಿ 12 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲ ನೀಡಿದಂತಹ ವ್ಯಕ್ತಿಗೆ ಸೇರಿದಂತಹ ಬಾವಿಗೆ ಹಾರಿ ರೈತನೋರ್ವ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಕರಗಾಂವ್ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ಸಾಲ ನೀಡಿದಂತಹ ವ್ಯಕ್ತಿಗೆ ಸೇರಿದಂತಹ ಬಾವಿಗೆ ಹಾರಿ ಸಾಲ ಪಡೆದಂತಹ ರೈತ ಆತ್ಮಹತ್ಯೆಗೆ 8 ವರ್ಷ ಪ್ರಾಯದವರು ಅಂತೇಳಿ ತಿಳಿದು ಬಂದಿದೆ. ಬಸಗೌಡ ಪಾಟೀಲ್ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾದಂತಹ ರೈತ. ಇವರು DT ಪಾಟೀಲ್ ಅನ್ನುವರಿಗೆ ಸೇರಿದಂತಹ ಬಾವಿ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ DT ಪಾಟೀಲ್ ಇಲ್ಲಿ ಸಾಲ ಕೊಟ್ಟಂತಹ ವ್ಯಕ್ತಿ.
ಅವರಿಗೆ ಸೇರಿದಂತ ಬಾವಿಗೆ ಹಾರಿ ಇಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೈ ಸಾಲ ಸೇರಿದಂತೆ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಂತ ಸಾಲವೂ ಸೇರಿದಂತೆ ಸುಮಾರು ಒಂದು 10 ಲಕ್ಷ ರೂಪಾಯಿ ಇವರು ಸಾಲ ಮಾಡಿದ್ರು ಅಂತೇಳಿ ತಿಳಿದು ಬಂದಿದೆ. 8 ಎಕರೆ ಜಮೀನನ್ನ ಈ ರೈತ ಬಸಗೌಡ ಪಾಟೀಲ್ ಹೊಂದಿದ್ರು. ಬರಗಾಲ ಹಿನ್ನೆಲೆಯಲ್ಲಿ ಯಾವುದೇ ಬೆಳೆಯನ್ನ ಕೂಡ ಇವರು ಬೆಳೆದಿರಲಿಲ್ಲ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸುಮಾರು ಒಂದು 10 ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಇವರು ಪಡೆದಿದ್ರು. ಜೊತೆಗೆ 8 ಎಕರೆಯಷ್ಟು ಒಳ್ಳೆ ರೈತರು ಹೆಂಗ್ ಸಹಾಯಕತ್ತಾರ. ರೈತರು ಬಾಳ ಅಂಕರು ಹಾರಾಗೈತಿ. ಹಿಂಗ ರೈತರೆಲ್ಲ ಸತ್ರ ಜನ ಹೊಟ್ಟಿಗೆ ಮಣ್ಣು ತಿನ್ನೋ ಕಾಲ ಬರ್ತೈತಿ. ಈ ಸರ್ಕಾರಗಳು ರಾಜಕೀಯ ಜಗಳದಾಗ ರೈತರ ಕಡೆ ನೋಡಾಗತ್ತಿಲ್ಲ, ಸಾಲನೂ ಮನ್ನಾ ಮಾಡಾಗತ್ತಿಲ್ಲ. ಅವ್ರ ಈ ಸರ್ಕಾರಗಳು ರೈತರ ಪರ ಇಲ್ಲ, ಕಾರ್ಪೊರೇಟ್ ಕಂಪನಿ ಬೆನ್ ಬಿದ್ದಾವ. ಎಸಿ ರೂಮ್ನ್ಯಾಗ ಕುಂತ್ ಮಂತ್ರಿಗೆ ಅಧಿಕಾರಿಗೆ ಬಿಸಿಲಾಗಿ ದುಡಿಯೋ ನಮ್ಮಂತ ರೈತರ ಕಷ್ಟ ಏನ್ ಗೊತ್ತಾಗತಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ರೈತರ ಹೆಸರಿನಾಗ ಪ್ರಮಾಣ ವಚನ ತಗೊಂಡು ಪೋಸ್ಟ್ ಕೊಡ್ತಾರ. ರೈತರ ಆಧಾರು ಇಲ್ಲೋ ಅಂತಾನು ನೋಡುದಿಲ್ಲ. ರೈತ ಸತ್ರು ಕೇಳೋರಿಲ್ಲ. ಸತ್ ಮೇಲೆ ಪೇಪರ್ನ್ಯಾಗ ಫೋಟೋ ಬರ್ಲಿ ಅಂತ ಮಂತ್ರಿ ಅಧಿಕಾರಿ ಬಂದು ಚೆಕ್ ಕೊಟ್ಟು ಹೋಗ್ತಾರ. ಆ ಚೆಕ್ನ ಬ್ಯಾಂಕ್ನವರು ಸಾಲಕ್ಕೆ ಸಮ ಅಂತ ಇಟ್ಕೊಂಡ್ ಬಿಡ್ತಾರ. ಆಮೇಲೆ ರೈತರ ಕುಟುಂಬ ಬೀದಿಗೆ ತಾನೇ ಬರೋದು. ಹೆಚ್ಚು ಏನೋ ಸಾಲ ಮಾಡ್ಕೊಂಡಿದ್ರು. 8 ಎಕರೆ ಜಮೀನು ಹೊಂದಿರುವ ಎಲ್ಲಿ ಹೊಂಟಿ? ಯವ್ವ ಭೂಮಿ ತಾಯವ್ವ, ನಿನ್ನ ನಂಬಿ ನಮ್ಮ ಅಜ್ಜ ನಮ್ಮ ಅಪ್ಪ ಕಮ್ತಾ ಮಾಡಿ ನಮ್ಮನ್ನು ಸಾಕಿದ್ರೆ ನಾನು ಇಲ್ಲೇ ದುಡಿದು ಬೇರೆಯವ್ರಿಗೆಲ್ಲ ಅನ್ನ ಕೊಟ್ಟೆ. ಈಗ ಸಾಲ ಕಳಪೆ ಬೀಜ ಲಂಚದಿಂದ ನಮ್ಮಂಥ ರೈತರು ದಿನಾಲು ಕೊರಗಿ ಸಾಯಾಕತ್ತಾರೆ. ಸರ್ಕಾರನೂ ಮೂಕಾಗೈತಿ. ರೈತರ ಕಣ್ಣೀರು ಒರೆಸೋರು ಯಾರೂ ಇಲ್ದಂಗಾಗೈತಿ. ಮಕ್ಕಳನ್ನ ಸಾಕೋಕ್ಕಾಗ್ತಿಲ್ಲ. ನಾನು ನಿನ್ನ ಕಡೆನ ಬರ್ತೀನಿ, ಕರ್ಕೋವಾ. ಅಯ್ಯಯ್ಯೋ ಅನ್ಪೂರ್ಣಕ ಏನಾತ? ಅಲ್ಲಿ ಏ ಏನಾತ್ ಹೇಳ. ಸರ್ಕಾರಗಳ ನಿಷ್ಕಾಳಜಿ, ಸಾಲಬಾಧೆ, ಬೆಳೆ ನಾಶ, ಬ್ಯಾಂಕ್ ಹಾಗೂ ಬಡ್ಡಿಕುಳಗಳ ಕಾಟದಿಂದ ಕರ್ನಾಟಕದಲ್ಲಿ 2017ರಲ್ಲೇ 301 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮ್ಮದು ಕೃಷಿ ಪ್ರಧಾನ ದೇಶ, ಆದರೆ ಇಲ್ಲಿ ಉಳುವವನಿಗೆ ಬೆಲೆ ಇಲ್ಲ. ಹಸಿವಾದರೆ ಅನ್ನ ತಿನ್ನುತ್ತೇವೆಯೇ ಹೊರತು ಬೃಹತ್ ಕಟ್ಟಡಗಳನ್ನಲ್ಲ, ಗಳಿಸಿದ ಹಣವನ್ನಲ್ಲ, ಅಭಿವೃದ್ಧಿ ಎಂದು ಬೀಗುವ ಕಾರ್ಪೊರೇಟ್ ಯೋಜನೆಗಳನ್ನಲ್ಲ ಎಂಬುದು ನಮ್ಮೆಲ್ಲರಿಗೂ ಅರ್ಥವಾಗಬೇಕಿದೆ. ರೈತರಿಗೆ ಈ ದುಸ್ಥಿತಿ ಬರಲು ವ್ಯವಸ್ಥೆ ಕಾರಣವಲ್ಲ, ಅದನ್ನು ನಡೆಸುತ್ತಿರುವವರು ಕಾರಣ. ಇಂತಹ ಮತ್ತಷ್ಟು ರೈತರು ಸಾವಿಗೆ ಶರಣಾಗುವ ಮುನ್ನವೇ ಸರ್ಕಾರಗಳು ಹಾಗೂ ರೈತರ ಅನ್ನ ತಿನ್ನುವ ಜನ ಎಚ್ಚೆತ್ತುಕೊಳ್ಳಬೇಕಿದೆ. ಅದುವೇ ನಮ್ಮ ಈ ಕಿರುಚಿತ್ರದ ಸದಾಶಯ. ಜೈ ಜವಾನ್ ಜೈ ಕಿಸಾನ್, ರೈತ ಇನ್ನಿಲ್ಲ ಕಿರುಚಿತ್ರ ತಂಡ.